ಬೆಂಗಳೂರು ದಕ್ಷಿಣ ಜಿಲ್ಲೆಯ ಮಾದಾಪಟ್ಟಣದಲ್ಲಿ ವೀಕ್ಷಕರೇ ಘನಘೋರ ದುರಂತ ಸಂಭವಿಸಿದೆ. ಕಲ್ಲು ಕ್ವಾರಿಯಲ್ಲಿ ನೋಡ್ತಾ ಇದ್ದ ಹಾಗೆಯೇ ಕಲ್ಲು ಬಂಡೆ ಉರುಳಿ ಬಿದ್ದು 7 ಮಂದಿ ಮೃತಪಟ್ಟಿದ್ದಾರೆ. ಈಗ ರಕ್ಷಣಾ ಕಾರ್ಯಾಚರಣೆಯನ್ನ ನಡೆಸಲಾಗ್ತಾ ಇದೆ. ಬದುಕುಳಿದವರಿಗೋಸ್ಕರ ತೀವ್ರ ಶೋಧ ನಡೀತಾ ಇದೆ. ಕಲ್ಲು ಬಂಡೆಯ ಅಡಿ 10 ಜನರು ಸಿಲುಕಿರುವಂತಹ ಅನುಮಾನ ಈಗ ವ್ಯಕ್ತಪಡಿಸಲಾಗ್ತಾ ಇದೆ. ಬೆಂಗಳೂರು ದಕ್ಷಿಣ ಜಿಲ್ಲೆಯ ಮಾದಾಪಟ್ಟಣದಲ್ಲಿ ನಡೆದಿರತಕ್ಕಂತಹ ಒಂದು ದುರಂತ. ಕಲ್ಲು ಕ್ವಾರಿಯಲ್ಲಿ ಬಂಡೆ ಉರುಳಿ ಬಿದ್ದು ಈಗಾಗಲೇ 7 ಮಂದಿ ಪ್ರಾಣ ಕಳ್ಕೊಂಡಿದ್ದಾರೆ. ಸಾವಿನ ಸಂಖ್ಯೆ ಮತ್ತಷ್ಟು ಏರಿಕೆಯಾಗುವಂತಹ ಆತಂಕ ನಿರ್ಮಾಣ ಆಗಿದೆ. ಈ ಒಂದು ಕಲ್ಲು ಕ್ವಾರಿಯಲ್ಲಿ ವೀಕ್ಷಕರೇ 16 ಜನ ಕೆಲಸ ಮಾಡ್ತಾ ಇದ್ರು ಅನ್ನುವ ಮಾಹಿತಿ ಇದೆ. ಆ 16 ಜನರ ಮೇಲೆ ಏಕಾಏಕಿಯಾಗಿ ಬಂಡೆ ಉರುಳಿ ಬೀಳುತ್ತೆ. ಆದರೆ ಅದೃಷ್ಟ ಅನ್ನುವ ಹಾಗೆ ಒಂದಷ್ಟು ಜನ ಅಲ್ಲಿಂದ ಪಾರಾಗ್ತಾರೆ. ಒಂದು 3-4 ಜನ ಕಲ್ಲು ಬಂಡೆ ಬೀಳ್ತಾ ಇರ್ತಕ್ಕಂಥದ್ದು, ಉರುಳಿ ಬರ್ತಾ ಇರ್ತಕ್ಕಂಥದ್ದನ್ನು ನೋಡಿಕೊಂಡು ಅಲ್ಲಿಂದ ಎಸ್ಕೇಪ್ ಆಗ್ತಾರೆ. ಆದರೆ ಒಂದಷ್ಟು ಜನರು ಆ ಬಂಡೆಯ ಕೆಳಗೆ ಸಿಕ್ಕಾಕೋತಾರೆ. ಆ ಪೈಕಿ ಈಗ 7 ಜನ ಮೃತಪಟ್ಟಿದ್ದಾರೆ ಅನ್ನುವ ಒಂದು ಮಾಹಿತಿ ಇದೆ. ಆದರೆ ಸಾವಿನ ಸಂಖ್ಯೆ ಮತ್ತಷ್ಟು ಏರಿಕೆ ಆಗ್ಬೋದು. 5 ಗಂಭೀರವಾಗಿರ್ತಕ್ಕಂಥ ಗಾಯಗಳಾಗಿದೆ. ಅವರನ್ನು ಆಸ್ಪತ್ರೆಗೆ, RR ನಗರದ ಆಸ್ಪತ್ರೆಗೆ ಸೇರಿಸಿ ಚಿಕಿತ್ಸೆಯನ್ನು ನೀಡಲಾಗ್ತಾ ಇದೆ. ಅದರಲ್ಲಿ ಒಂದು 2 ಸ್ಥಿತಿ ಬಹಳ ಕ್ರಿಟಿಕಲ್ ಆಗಿದೆ, ಚಿಂತಾಜನಕವಾಗಿದೆ ಅನ್ನುವ ಮಾಹಿತಿಯೂ ಸಹ ಇದೆ. ಸೊ ಇದರಲ್ಲಿ ಒಬ್ಬರು ಯಾದಗಿರಿ ಮೂಲದವರು, ಇನ್ನು 5 ಬೇರೆ ರಾಜ್ಯದವರು, ಉತ್ತರ ಭಾರತೀಯರು ಅನ್ನುವ ಮಾಹಿತಿ ಬರ್ತಾ ಇದೆ. ಮೃತಪಟ್ಟಿರ್ತಕ್ಕಂಥ ಕಾರ್ಮಿಕರ ಹೆಸರುಗಳನ್ನು ನಾವು ತೋರಿಸ್ತಾ ಇದ್ದೀವಿ. ಅವರ ಗುರುತು ಸಹ ಪತ್ತೆಯಾಗಿದೆ. ಕಾವೇರಿ ಕಲ್ಲು ಕ್ವಾರಿ ಅನ್ನುವ ಮಾಹಿತಿ ಇದೆ. ಕಾವೇರಿ ಅಂತ ಅದರ ಹೆಸರು, ಕಲ್ಲು ಕ್ವಾರಿಯ ಹೆಸರು ಕಾವೇರಿ ಅನ್ನುವಂಥದ್ದು. ಈ ಒಂದು ಕಲ್ಲು ಕ್ವಾರಿಯನ್ನು ಉದಯ್ ಶಂಕರ್ ಅನ್ನೋರು ನಡೆಸ್ತಾ ಇದ್ರು. 40 ಅಡಿ ಎತ್ತರದಿಂದ ಏಕಾಏಕಿಯಾಗಿ ಉರುಳಿ ಬಂದಿದೆ ಬಂಡೆ. ದುರ್ಘಟನೆಯಲ್ಲಿ 7 ಮಂದಿ ಕಾರ್ಮಿಕರು ಮೃತಪಟ್ಟಿದ್ದಾರೆ. ರಾಜರಾಜೇಶ್ವರಿ ನಗರದ ಆಸ್ಪತ್ರೆಗೆ ಮೃತದೇಹಗಳನ್ನು ಶಿಫ್ಟ್ ಮಾಡಲಾಗಿದೆ. ಇನ್ನೂ ಹಲವರು ಅವಶೇಷಗಳ ಅಡಿಯಲ್ಲಿ ಸಿಲುಕಿರುವಂತಹ ಒಂದು ಅನುಮಾನ ಇದೆ. ಮಧ್ಯಪ್ರದೇಶದ 5, ನಮ್ಮ ರಾಜ್ಯದ ಯಾದಗಿರಿಯ ಓರ್ವ ಮೃತಪಟ್ಟಿದ್ದಾರೆ. ಸ್ಥಳಕ್ಕೆ ಪೊಲೀಸರು ಭೇಟಿ ಕೊಟ್ಟಿದ್ದಾರೆ, ತನಿಖೆಯನ್ನು ನಡೆಸ್ತಾ ಇದ್ದಾರೆ. ಒಂದು ಅನುಮಾನ ಅಲ್ಲಿ ವ್ಯಕ್ತವಾಗ್ತಾ ಇರತಕ್ಕಂಥದ್ದು, ಈ ಒಂದು ಕಲ್ಲು ಕ್ವಾರಿಯ ಒಂದು ಡೇಟ್, ಆ ಒಂದು ಡೇಟ್ ಏನಿತ್ತು, ಲೀಸ್ ಪೀರಿಯಡ್ ಏನಿತ್ತು, ಅದು ಮುಕ್ತಾಯ ಆಗಿತ್ತು ಅನ್ನುವ ಒಂದು ಅನುಮಾನ ಇದೆ. ಯಾಕೆಂದರೆ ಈ ಲೀಸ್ ಪೀರಿಯಡು 1995ರಿಂದ 31/8/2025 ಇವರು ಲೀಸನ್ನು ಪಡ್ಕೊಂಡಿದ್ರು. ಮತ್ತೆ ಅದನ್ನು ರಿನವಲ್ ಮಾಡಿಲ್ಲ ಅನ್ನುವ ಆರೋಪ ಕೇಳಿ ಬರ್ತಾ ಇದೆ. ಅದರ ಬಗ್ಗೆ ಇನ್ನೂ ಖಚಿತತೆ ಇಲ್ಲ. 30 ವರ್ಷಗಳಿಗೆ ಇವರು ಲೀಸನ್ನು ಪಡ್ಕೊಂಡಿದ್ರು. ಅದು ಕಳೆದ ವರ್ಷ ಅಕ್ಟೋಬರ್ಗೆ, ಆಗಸ್ಟ್ಗೆ ಮುಕ್ತಾಯ ಆಗಿತ್ತು ಅಂತ. 30/8/2025 ಅಂದರೆ ಆಗಸ್ಟ್ಗೆ ಆ ಒಂದು ಲೀಸ್ ಪೀರಿಯಡ್ ಮುಕ್ತಾಯ ಆಗಿತ್ತು. ಇದು ಅನಧಿಕೃತವಾಗಿರ್ತಕ್ಕಂತಹ ಒಂದು ಕಲ್ಲು ಕ್ವಾರಿ ಅನ್ನುವ ರೀತಿಯಾದಂತಹ ಒಂದು ಅನುಮಾನವನ್ನು ವ್ಯಕ್ತಪಡಿಸಲಾಗ್ತಾ ಇದೆ. ಮಗದೊಂದು ಕಡೆ ಅಲ್ಲಿ ಪ್ರತ್ಯಕ್ಷದರ್ಶಿಗಳು ಒಂದಷ್ಟು ಹೇಳಿಕೆಗಳನ್ನು ಕೊಟ್ಟಿದ್ದಾರೆ ವೀಕ್ಷಕರೇ. ಆ 40 ಅಡಿ ಎತ್ತರದಿಂದ ಏನು ಆ ಬಂಡೆಕಲ್ಲು ಉರುಳಿ ಬೀಳ್ತಾ ಇತ್ತು, ಮೇಲೆ ಒಂದಷ್ಟು ಜನ ನಿಂತಿದ್ರಂತೆ. ಆ ಬಂಡೆ ಏನು ಬೀಳ್ತಾ ಇತ್ತು, ಮೇಲೊಂದಷ್ಟು ಜನ ನಿಂತಿದ್ರಂತೆ. ಅವರು ಅಟ್ಲೀಸ್ಟ್ ನಮಗೆ ಕೂಗಿ ಹೇಳಿದ್ದಿದ್ರೆ ನಾವೆಲ್ಲರೂ ಸಹ ಅಲ್ಲಿಂದ ಓಡಿ ಬಂದ್ಬಿಡ್ತಾ ಇದ್ವಿ ಅಂತ ಯಾರು ಬದುಕುಳಿದಿದ್ದಾರಲ್ಲ ಅವರು ಮಾಧ್ಯಮದವರ ಜೊತೆಗೆ ಮಾತನಾಡ್ತಾ ತಮ್ಮ ಅಭಿಪ್ರಾಯವನ್ನು, ಒಂದು ಆತಂಕಭರಿತವಾಗಿರ್ತಕ್ಕಂಥ ಸಿಚುವೇಶನನ್ನು ಅವರು ಎಕ್ಸ್ಪ್ಲೈನ್ ಮಾಡಿದ್ದಾರೆ. ನಮಗೇನದು ಮುಂಚೆನೇ ಹೇಳಿಬಿಟ್ಟಿದ್ದಿದ್ರೆ ನಾವೆಲ್ಲರೂ ಓಡಿ ಬಂದ್ಬಿಡ್ತಾ ಇದ್ವಿ, ನಮ್ಗೆ ಯಾರು, ಹಾಗಾಗಿ ಅದು ಏಕಾಏಕಿಯಾಗಿ ಬಂದು ಬಿದ್ದಿದೆ, ಮೇಲೆ ಇದ್ದವ್ರು ಹೇಳಿದರೆ ನಾವು ಬಚಾವಾಗ್ತಾ ಇದ್ವಿ ಅಂತ ಒಂದಷ್ಟು ಜನ ಹೇಳ್ಕೊಂಡಿದ್ದಾರೆ. ಸೊ ಈಗ 7 ಜನ ಮೃತಪಟ್ಟಿರ್ತಕ್ಕಂಥದ್ದು ಈ ಒಂದು ದುರಂತದಲ್ಲಿ. ಆಮೇಲೆ ಇದು ಈಗ ರಾಜಕೀಯ ಸ್ವರೂಪವನ್ನು ಸಹ ಪಡ್ಕೊಳ್ತಾ ಇದೆ. ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಜನ ರಾಜಕೀಯ ನಾಯಕರುಗಳು ಪ್ರತಿಕ್ರಿಯೆಗಳನ್ನು ಕೊಡ್ತಾ ಇದ್ದಾರೆ. ಆಕೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಂಜನ್. ಈಗ ಸ್ಥಳದಲ್ಲಿದ್ದಾರೆ, ಘಟನಾ ಸ್ಥಳದಲ್ಲಿದ್ದಾರೆ. ಕಂಪ್ಲೀಟಾಗಿ ಅಲ್ಲಿ ಏನು ಆಗಿದೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ. ರಂಜನ್, ನಾನು ಧ್ವನಿ ಕೇಳಿಸ್ತಾ ಇದೆ ಅಂತ ಅನ್ಕೊಳ್ತೀನಿ. ಎಸ್ ರಂಜನ್, ಆ ಘಟನಾ ಸ್ಥಳವನ್ನು ತಾವು ವಿವರಿಸೋದಾದ್ರೆ ಸದ್ಯದಲ್ಲಿ ಏನು ನಡೀತಾ ಇದೆ? ಗೋ ಹೆಡ್ ರಂಜನ್. ಶಿವಶಂಕರ್, ಈಗ ನಾನು ದುರ್ಘಟನೆ ಸಂಭವಿಸಿರುವಂತಹ ಘಟನಾ ಸ್ಥಳದಲ್ಲಿದ್ದೀನಿ. ನೇರವಾಗಿ ಇಲ್ಲಿರುವಂತಹ ಭೀಕರತೆಯನ್ನು ನಾನು ನಿಮಗೆ ದೃಶ್ಯ ಸಮೇತ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ನೋಡ್ಬೋದು, ಬೆಳಗ್ಗೆ ಈಗಾಗಲೇ 7 ಜನ ಕಾರ್ಮಿಕರು ಈ ಒಂದು ಘಟನೆಯಲ್ಲಿ ಸಾವನ್ನಪ್ಪಿರೋದು ಗೊತ್ತಾಗಿರುವಂಥದ್ದು. ಅದರಲ್ಲಿ ಪ್ರಮುಖವಾಗಿ ಇಲ್ಲಿ ಏನು ಟ್ರ್ಯಾಕ್ಟರ್ ಇತ್ತಲ್ವ, ಟ್ರ್ಯಾಕ್ಟರ್
ಇಲ್ಲಿ ನೋಡಿ, ಇಲ್ಲಿಗೆ ಬೆಳಗಿನ ಜಾವ ಬರ್ತಾರೆ. ಆ ಒಂದು ಸಂದರ್ಭದಲ್ಲಿ ನಮಗೆ ಇಡೀ ದಿನ ಕೆಲಸ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಊಟವನ್ನು, ಅನ್ನ ಇರ್ಬೋದು, ರೈಸ್ ಇರ್ಬೋದು ಅಥವಾ ಸಾಂಬಾರು ಇರ್ಬೋದು, ಎಲ್ಲವನ್ನು ರೆಡಿ ಮಾಡ್ಕೊಂಡು ಬಂದಿದ್ದಾರೆ ನೋಡಿ. ಈ ರೀತಿಯಾದಂಥ ಒಂದು ಘೋರ ದುರ್ಘಟನೆ ಇಲ್ಲಿ ಸಂಭವಿಸಿರುವಂಥದ್ದು. ಈ ಒಂದು ಕ್ವಾರಿಯಲ್ಲಿ ಅಂದರೆ ಮೇಲ್ಭಾಗದಲ್ಲಿ ಒಂದು ಕ್ವಾರಿ ಇರುತ್ತೆ, ಕೆಳಭಾಗದಲ್ಲಿ ಒಂದು ಕ್ವಾರಿ ಇರುತ್ತೆ. ಆ ಮೇಲ್ಭಾಗದಿಂದ ಆ ಒಂದು ಕ್ವಾರಿಯಲ್ಲಿ ಕೆಲಸ ಹಿಟಾಚಿಯ ಮೂಲಕ ಒಂದು ಕಲ್ಲು ಬಂಡೆಗಳನ್ನು ಪುಡಿ ಮಾಡುವಂಥ ಕೆಲಸವನ್ನು ಮಾಡಲಾಗ್ತಿರುತ್ತೆ. ಆ ಒಂದು ಸಂದರ್ಭದಲ್ಲಿ ಈ ದುರ್ಘಟನೆ ಸಂಭವಿಸಿರುವಂಥದ್ದು. ಮೇಲ್ಭಾಗದಲ್ಲಿ ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ ನೋಡಿ. ಮೇಲ್ಭಾಗದ ಕ್ವಾರಿ ಇದು ಆಲ್ಮೋಸ್ಟ್ 40 to 50 ಫೀಟ್ ಹೈಟ್ ಇದೆ. ಸೊ ಆ ಮೇಲ್ಭಾಗದಲ್ಲಿ ಇಟಾಚಿಯ ಮೂಲಕ ಕೆಲಸವನ್ನು ಮಾಡಲಾಗ್ತಿರುತ್ತೆ. ಸುಮಾರು 7ವರೆಗೆ ಎಲ್ಲ ಕಾರ್ಮಿಕರು, ಅಂದರೆ ಈಗ 7 ಜನ ಸಾವನ್ನಪ್ಪಿದ್ದಾರೆ. ಅದರಲ್ಲಿ 5 ಜನಕ್ಕೆ ಗಂಭೀರ ಗಾಯಗಳಾಗಿರುವಂಥದ್ದು. ಅದರಲ್ಲಿ ಒಬ್ಬರ ಸ್ಥಿತಿ ಚಿಂತಾಜನಕವಾಗಿರುವಂಥದ್ದು, ಗಂಭೀರ ಸ್ಥಿತಿಯಲ್ಲಿದ್ದಾರೆ ಅನ್ನುವಂಥ ಮಾಹಿತಿ ಕೂಡ ಲಭ್ಯವಾಗ್ತಿರುವಂಥದ್ದು. ಎಲ್ಲರೂ ಕೂಡ ಛತ್ತೀಸ್ಗಢ, ಬಿಹಾರ ಮೂಲದ ಕಾರ್ಮಿಕರು ಅನ್ನುವಂಥ ಸ್ಪಷ್ಟ ಮಾಹಿತಿಯನ್ನು ಕೂಡ ಈಗಾಗಲೇ ಗಣಿ ಮತ್ತು ಭೂವಿಜ್ಞಾನ ಇಲಾಖೆ ಅಧಿಕಾರಿಗಳು ಕೊಡ್ತಾ ಇದ್ದಾರೆ. ಮೇಲ್ಭಾಗದಲ್ಲಿ ಇಟಾಚಿ ಕಾರ್ಯಾಚರಣೆಯನ್ನು ಮಾಡ್ತಿರುತ್ತೆ. ಕೆಳಭಾಗದಲ್ಲಿ ಕಾರ್ಮಿಕರು ಇಲ್ಲಿ ಇಲ್ಲಿ ನೋಡಿ, ಈ ಮಿಷನ್ಗಳ ಮೂಲಕ ಈ ಒಂದು ಕಲ್ಲುಗಳನ್ನು ಪುಡಿ ಮಾಡುವಂಥ ಕೆಲಸವನ್ನು ಮಾಡ್ತಿರ್ತಾರೆ. ಈ ಒಂದು ಸಂದರ್ಭದಲ್ಲಿ ಈ ಒಂದು ಏಕಾಏಕಿಯಾಗಿ ಮೇಲ್ಭಾಗದಿಂದ ಕಲ್ಲುಗಳು ಕೆಳಭಾಗಕ್ಕೆ ಹುರುಳಿ ಬಿದ್ದಿರುವಂಥದ್ದು. ಈ ಪರಿಣಾಮವಾಗಿ ನೇರವಾಗಿ ಕಾರ್ಮಿಕರ ತಲೆ ಮೇಲೆ, ಬೈ ಮೇಲೆ ಈ ಒಂದು ಬಂಡೆಗಳು ಉರುಳಿ ಬಿದ್ದಂಥ ಪರಿಣಾಮದಿಂದಾಗಿ ಸುಮಾರು 7 ಜನ ಕಾರ್ಮಿಕರು ಸಾವನ್ನಪ್ಪಿರುವಂಥದ್ದು ಕೂಡ ಇಲ್ಲಿ ಸ್ಪಷ್ಟವಾಗ್ತಾ ಹೋಗ್ತಿರುವಂಥದ್ದು. ಜೊತೆಗೆ ಇಲ್ಲಿ 2 ಟ್ರ್ಯಾಕ್ಟರ್ಗಳು ಸಂಪೂರ್ಣವಾಗಿ ನಜ್ಜುಗುಜ್ಜಾಗಿದೆ. ಇದು ಈ ಒಂದು ಘಟನೆಯ ಭೀಕರತೆಯನ್ನು ತೋರಿಸ್ತಾ ಹೋಗುತ್ತೆ. ಆ ಭಾಗದಲ್ಲಿ ನಾನು ತೋರಿಸ್ತಾ ಹೋಗ್ತೀನಿ. ಹಾಗೆ ನೋಡಿ ಯಾವ ರೀತಿಯಾಗಿದೆ ಅಂತ ಹೇಳಿದ್ರೆ, ಟ್ರ್ಯಾಕ್ಟರ್ ಈ ರೇಂಜ್ ಈ ರೀತಿಯಾಗಿ ನಜ್ಜುಗುಜ್ಜಾಗಿ ಇರುವಾಗ ಇನ್ನು ಪಾಪ ಒಂದು ಕಾರ್ಮಿಕರ 7 ಜನ ಕಾರ್ಮಿಕರ ಸ್ಥಿತಿ ಯಾವ ರೀತಿಯಾಗಿರಬೇಡ ಅನ್ನೋದು ಕೂಡ ನಾವಿಲ್ಲಿ ಊಹೆ ಮಾಡ್ಕೊಳ್ಬೋದು. ಈಗಾಗಲೇ 7 ಜನ ಕಾರ್ಮಿಕರ ಮೃತ ಶರೀರವನ್ನು ಸ್ಥಳೀಯ ಆಸ್ಪತ್ರೆಗೆ ಶಿಫ್ಟ್ ಮಾಡಲಾಗಿರುವಂಥದ್ದು. 5 ಜನ ಸ್ಥಳೀಯ ಆಸ್ಪತ್ರೆಗೆ ಶಿಫ್ಟ್ ಮಾಡಿ ಅವರಿಗೆ ಚಿಕಿತ್ಸೆಯನ್ನು ಕೊಡಲಾಗ್ತಿದೆ. ಈಗಾಗಲೇ ಅಧಿಕಾರಿಗಳೆಲ್ಲ ಬಂದು ಇಲ್ಲಿ ಮಾಹಿತಿಯನ್ನು ಪಡ್ಕೊಂಡಿದ್ದಾರೆ. ಒಂದು ಕಡೆಯಿಂದಾಗಿ ಮೇಲ್ಭಾಗದಲ್ಲಿ ಏನು ಕ್ವಾರಿ ಇರುತ್ತಲ್ಲ, ಆ ಒಂದು ಕ್ವಾರಿ ಮತ್ತು ಕೆಳಭಾಗದ ಕ್ವಾರಿ ಇಬ್ಬರು ಪ್ರತ್ಯೇಕ ಮಾಲೀಕರಿರ್ತಾರೆ. ಮೇಲ್ಭಾಗದ ಕ್ವಾರಿಯಲ್ಲಿ ಕೆಲಸ ನಡೀತಿರುತ್ತೆ. ಈ ಹಿನ್ನೆಲೆಯಲ್ಲಿ ಕೆಳಭಾಗದಲ್ಲಿ ಕೆಲಸವನ್ನು ಮಾಡ್ತಿದ್ದಂತಹ ಕಾರ್ಮಿಕರಿಗೆ ಸೂಚನೆಯನ್ನು ಕೊಡ್ಬೋದಿತ್ತು ಅನ್ನುವಂಥ ನಿಟ್ಟಿನಲ್ಲಿ ಕೂಡ ಒಂದಿಷ್ಟು ಮಾತುಕತೆ ಇರುವಂಥದ್ದು. ಈಗಾಗಲೇ ಅಧಿಕಾರಿಗಳು ಲೈಸೆನ್ಸ್ ಇದೆಯಾ ಇಲ್ವಾ ಅಥವಾ ಮಾಲೀಕರು ಕರೆಕ್ಟಾಗಿ ಎಲ್ಲ ಒಂದು ಸುರಕ್ಷತಾ ಕ್ರಮಗಳನ್ನು ಅನುಸರಿಸಿಲ್ಲ ಅನ್ನುವಂಥದ್ದು ಸ್ಪಷ್ಟನೆಯನ್ನು ಕೂಡ ಕೊಟ್ಟಿದ್ದಾರೆ. ಈಗಾಗಲೇ ಮೃತಪಟ್ಟಿರುವಂಥ ಕಾರ್ಮಿಕರಿಗೆ ಪರಿಹಾರವನ್ನು ಸುಮಾರು 10 ಲಕ್ಷ ಮತ್ತು 5 ಲಕ್ಷ ಕೊಡ್ತೀವಿ ಅಂತೇಳಿ ಸರ್ಕಾರದಿಂದ, ಅಂದರೆ ಸ್ಟೋನ್ ಕ್ರಷರ್ ಮಾಲೀಕರ ವತಿಯಿಂದಲೇ ಆ ಒಂದು ಪರಿಹಾರ ಹಣವನ್ನು ನಾವು ಕೊಡಿಸ್ತೀವಿ ಅನ್ನುವಂಥ ಮಾತನ್ನು ಕೂಡ ಹೇಳಿರುವಂಥದ್ದು. ಇಲ್ಲಿ ಪ್ರಮುಖವಾಗಿ ಗಮನಿಸಬೇಕಾದ ಅಂಶ ಏನಂದರೆ, ಈಗಾಗಲೇ ಈ ಒಂದು ಘಟನಾ ಸ್ಥಳಕ್ಕೆ ಕೇಂದ್ರ ವಲಯದ IG ಗಿರೀಶ್ ಅವರು ಬಂದಿದ್ದರು. ಆ ಒಂದು ಸಂದರ್ಭದಲ್ಲಿ ಅವರನ್ನು ಮಾತಾಡಿಸುವಂಥ ಸಂದರ್ಭದಲ್ಲಿ ಅವರು ಮಾಹಿತಿಯನ್ನು ಕೊಡ್ತಿದ್ರು. ಕೆಳಗಿನ ಕ್ವಾರಿ ಬೇರೆ ಇರೋದು, ಮೇಲಿನ ಕ್ವಾರಿ ಬೇರೆ ಇರೋದು. ಬೆಳಗಿನ ಜಾವ ಈ 2 ಕ್ವಾರಿಯಲ್ಲಿ ಕೆಲಸ ನಡೀತಿತ್ತು. ಮೇಲೆ ಇಟಾಚಿಯಿಂದ ಬಂಡೆಯನ್ನು ಕದಲಿಸುವಂಥ ಕೆಲಸ ಆಗಿದೆ. ಈ ವೇಳೆ ಕೆಳಗೆ ಕೆಲಸ ಮಾಡ್ತಿದ್ದರ ಮೇಲೆ ನೇರವಾಗಿ ಬಂಡೆ ಬಿದ್ದು ಸಾವಾಗಿರುವಂಥದ್ದು. ಈಗಾಗಲೇ 7 ಜನ, ನಾನು ಆವಾಗಲಿಂದ ಹೇಳ್ತಿದ್ದೇನೆ, 7 ಜನ ಸಾವನ್ನಪ್ಪಿರುವಂಥದ್ದು. 5 ಜನಕ್ಕೆ ಗಂಭೀರ ಗಾಯವಾಗಿದೆ. ಮೃತರ ಪೈಕಿ 5 ಮಧ್ಯಪ್ರದೇಶದವರು, ಒಬ್ಬರು ಛತ್ತೀಸ್ಗಢ, ಮತ್ತೊಬ್ಬ ಕಾರ್ಮಿಕ ಯಾದಗಿರಿ ಅನ್ನುವಂತಹ ಮಾಹಿತಿಯನ್ನು ಕೂಡ ಕೊಟ್ಟಿರುವಂಥದ್ದು. ಈಗಾಗಲೇ ಏನು ಈ ಒಂದು ಅಚಾತುರ್ಯ ಆಗಿರುವಂತಹ ಕಾರ್ಮಿಕರನ್ನು ಕೂಡ ಗುರುತು ಮಾಡಲಾಗಿರುವಂಥದ್ದು. ಗುಲಾಬ್ ಸಿಂಗ್, ರಾಜ್ಪಾಲ್, ಚೋಟು, ನೋಹರ್ ಸಿಂಗ್ ಮತ್ತು ಆನಂದ್ ಅನ್ನುವಂತಹ ಮಾಹಿತಿ ಕೂಡ ಈಗ ಲಭ್ಯವಾಗ್ತಿರುವಂಥದ್ದು. ಸುಮಾರು 6 ಎಕರೆ ವಿಸ್ತೀರ್ಣದಲ್ಲಿ ಇದ್ದಂತಹ ಕ್ವಾರಿ ಇದಾಗಿರುತ್ತೆ. ಆ ಒಂದು ಏನು ಆನಂದ್ ಸ್ವಾಮಿಗೆ ಅನ್ನುವಂತಹ ಮಾಲೀಕರಿಗೆ ಸೇರಿದಂಥ ಕ್ವಾರಿ ಅಂದರೆ ಬಸವೇಶ್ವರ ಸ್ಟೋನ್ ಕ್ವಾರಿ. ಈ ಒಂದು ಸ್ಟೋನ್ ಕ್ವಾರಿಗೆ ಸುಮಾರು 2019ರಲ್ಲಿ ಪರ್ಮಿಷನ್ ಪಡ್ಕೊಂಡಿದ್ರು ಅನ್ನುವಂಥ ಮಾಹಿತಿ ಕೂಡ ಲಭ್ಯವಾಗಿರುವಂಥದ್ದು. ಸುಮಾರು 20 ವರ್ಷಗಳ ತನಕ ಇವರು ಪರವಾನಗಿ ಪಡ್ಕೊಂಡಿರ್ತಾರೆ. ಒಟ್ಟು 2 ಕ್ವಾರಿಗಳಲ್ಲಿ ಕೆಲಸ ನಡೀತಿತ್ತು. ಒಂದೇ ಸರ್ವೆ ನಂಬರಲ್ಲಿ 2 ಕ್ವಾರಿ ಇರುವಂಥದ್ದು. ಒಂದೇ ಸರ್ವೆ ನಂಬರಲ್ಲಿ 2 ಕ್ವಾರಿ ಇರುವಂಥ ಕಾರಣದಿಂದಾಗಿ 2 ಪ್ರತ್ಯೇಕವಾಗಿ ಕೆಲಸ ಕೂಡ ಇಲ್ಲಿ ಮಾಡ್ತಿರ್ತಾರೆ. ಮತ್ತೊಂದು ಕಡೆಯಿಂದಾಗಿ ಉದಯ್ ಶಂಕರ್ ಎಂಬ ಮಾಲೀಕರಿಗೆ SR ನಲ್ಲಿ ಕ್ವಾರಿಯನ್ನು ನಡೆಸ್ತಿದ್ರು. ಸುಮಾರು ಅದು ಕೂಡ ಈ ಒಂದು ಉದಯ್ ಶಂಕರ್ ಅವರಿಗೆ ಸುಮಾರು 7 ಎಕರೆ ವಿಸ್ತೀರ್ಣದಲ್ಲಿ ಕ್ವಾರಿ ನಡೆಸ್ತಿದ್ರು ಅನ್ನುವಂಥ ಮಾಹಿತಿ ಇರುವಂಥದ್ದು. ಈ ಉದಯ್ ಶಂಕರ್ ಅವರು ಸುಮಾರು 2014ರಲ್ಲಿ ಈ ಒಂದು ಕ್ವಾರಿಗೆ ಪರವಾನಗಿಯನ್ನು ಪಡೆದಿದ್ರು ಅನ್ನುವಂಥ ಮಾಹಿತಿ ಕೂಡ ಈಗ ಲಭ್ಯವಾಗ್ತಿರುವಂಥದ್ದು. ಒಟ್ಟಾರೆಯಾಗಿ ಈಗ ಏನು ಈ ಒಂದು ಅಚಾತುರ್ಯದಿಂದಾಗಿ ಈ ಒಂದು ಘಟನೆ ನಡೆದಿದೆಯಲ್ವಾ, ಈ ಹಿನ್ನೆಲೆಯಲ್ಲಿ ಈಗ ಬಸವೇಶ್ವರ ಕ್ರಷರ್ ಅವರ ನೆಗ್ಲಿಜೆನ್ಸಿ ಇದೆ. ಸುಮಾರು 15 ದಿನಗಳ ಹಿಂದೆ ಈ ಒಂದು ಆಫೀಸರ್ಸ್ನ ವಿಚಾರವಾಗಿ ಅವರನ್ನು ಕೂಡ ಭೇಟಿ ಮಾಡಿದ್ರು. ಜೊತೆಗೆ ಸೇಫ್ಟಿ ರೆಗ್ಯುಲೇಷನ್
ರೆಗ್ಯುಲೇಷನ್ಸನ್ನು ಇಲ್ಲಿ ಫಾಲೋ ಮಾಡಿಲ್ಲ. ಕಾರ್ಮಿಕರಿಗೆ ಕೆಲಸವನ್ನು ಮಾಡುವಂಥ ಸಂದರ್ಭದಲ್ಲಿ ಅವ್ರಿಗೇನು ಸೇಫ್ಟಿ ಏನು ಸುರಕ್ಷತಾ ದೃಷ್ಟಿಯಿಂದ ಏನು ಅವರಿಗೆ ಕೊಡಬೇಕು ಪರಿಕರಗಳನ್ನು ಅದನ್ನು ಕೂಡ ಕೊಟ್ಟಿಲ್ಲ. ಈ ಹಿನ್ನೆಲೆಯಲ್ಲಿ ಅವರ ಮೇಲೆ ನಾವು ಕ್ರಮವನ್ನು ಕೈಗೊಳ್ತೀವಿ ಅನ್ನುವಂಥ ಮಾತನ್ನು ಕೂಡ ಅಧಿಕಾರಿಗಳು ಹೇಳ್ತಿರುವಂಥದ್ದು. ಆದರೆ ಇಲ್ಲಿಂದ ವರದಿಯನ್ನು ಮಾಡುವಂಥ ಸಂದರ್ಭದಲ್ಲಿ ನಮ್ಮ ಕಣ್ಣಿಗೆ ಬೀಳ್ತಿರುವಂಥದ್ದು ಈ ಒಂದು ಈಗ ನಜ್ಜುಗುಜ್ಜಾಗಿರುವಂತಹ ಈ ಒಂದು ಟ್ರ್ಯಾಕ್ಟರ್ಗಳ ಅವಶೇಷಗಳು, ಜೊತೆಗೆ ಆ ಭಾಗದಲ್ಲಿ ಅಂದರೆ ಇಬ್ಬರು ಕಾರ್ಮಿಕರು ಈ ಭಾಗದಲ್ಲಿ ಈ ಟ್ರ್ಯಾಕ್ಟರ್ ಇದೆಯಲ್ಲ ಆ ಭಾಗದಲ್ಲಿ ಇಬ್ಬರು ಕಾರ್ಮಿಕರು ಈ ಒಂದು ಕಲ್ಲು ಬಂಡೆಯ ಅವಶೇಷದ ಅಡಿಗೆ ಸಿಲ್ಕೊಂಡಿದ್ರೆ, ಆ ಭಾಗದಲ್ಲಿ ಇನ್ನಿಬ್ಬರು ಕಾರ್ಮಿಕರು ಸಿಲ್ಕೊಂಡಿದ್ರು ಮತ್ತು ಮಧ್ಯದಲ್ಲಿ 3 ಜನ ಸಿಲ್ಕೊಂಡಿದ್ರು ಅನ್ನುವಂತಹ ಮಾಹಿತಿ ಕೂಡ ಈಗ ಲಭ್ಯವಾಗ್ತಿರುವಂತದ್ದು. ಒಟ್ಟಾರೆಯಾಗಿ ರಂಜನ್, ಇನ್ನು ಯಾರಾದ್ರೂ ಸಿಕ್ಕಾಕೊಂಡಿದ್ದಾರಾ ಅವಶೇಷಗಳ ಅಡಿಯಲ್ಲಿ? ಯಾರಾದ್ರೂ ಇದಾರಾ ಇನ್ನೂ, ಅಥವಾ ಎಲ್ಲರನ್ನ ತೆಗ್ದಿದಾರ ಹೊರಗಡೆ? ರಂಜನ್, ಇಲ್ಲ ಶಿವಶಂಕರ್, ಸುಮಾರು 7 ಜನ ಸಿಗಾಕೊಂಡಿದ್ರು. ಅದರಲ್ಲಿ ಸುಮಾರು ಇವತ್ತು ಬೆಳಗ್ಗೆ ಒಂದು 13ರಿಂದ 14 ಜನ ಈ ಒಂದು ಕೆಳಭಾಗದಲ್ಲಿ ಕಾರ್ಮಿಕರು ಕೆಲಸವನ್ನು ಮಾಡ್ತಿರ್ತಾರೆ. ಈ ಒಂದು ಸಂದರ್ಭದಲ್ಲಿ 7 ಜನ ಈ ಒಂದು ಕಲ್ಲು ಬಂಡೆಯ ಅವಶೇಷಗಳ ಅಡಿಯಲ್ಲಿ ಸಿಲುಕಿ ಸಾವನ್ನಪ್ಪಿರುವಂಥದ್ದು. ಒಟ್ಟಲ್ಲಿ 5 ಜನಕ್ಕೆ ಗಾಯ ಇದೆ. ಅದರಲ್ಲಿ ಈಗಾಗಲೇ ಅವರನ್ನು ಸ್ಥಳೀಯ ಆಸ್ಪತ್ರೆಗೆ ದಾಖಲು ಮಾಡಿದ್ದಾರೆ. ಈಗಾಗಲೇ ಎಲ್ಲ ಇಲ್ಲಿ ಬಂದು ಅಧಿಕಾರಿಗಳು ಅವರ ಒಂದು ಮೃತ ಶರೀರವನ್ನು ತೆಗೆದುಕೊಂಡು ಹೋಗುವಂಥ ಕೆಲಸ ಮಾಡಿದ್ದಾರೆ. ಈಗಾಗಲೇ ಅಧಿಕಾರಿಗಳು ಕೂಡ ಇದನ್ನು ಈಗ ನೋ ವಿಸಿಟ್ ಝೋನ್ ಅನ್ನುವಂಥ ರೀತಿಯಲ್ಲಿ ಮಾಡುವಂತಹ ಕೆಲಸವನ್ನು ಕೂಡ ಮಾಡ್ತಿದ್ದಾರೆ. ಜೊತೆಗೆ ಇದೇ ರೀತಿಯಾಗಿ ಈ ಒಂದು ಸುತ್ತಮುತ್ತ ಪರಿಸರ ಇದೆಯಲ್ಲ, ಆಲ್ಮೋಸ್ಟ್ ಇದೆಲ್ಲ ಕೂಡ ದೊಡ್ಡ ದೊಡ್ಡ ಕಲ್ಲಿನ ಕ್ವಾರಿ. ಬೇಕಾದ್ರೆ ನಾನು ನಿಮ್ಗೆ ತೋರಿಸ್ತೀನಿ ನೋಡಿ ಯಾವ ರೀತಿ ಕಂದಕ ಇದೆ ಅಂದರೆ ಆಲ್ಮೋಸ್ಟ್ 300 to 400 ಫೀಟ್ ಇದ್ದೀವಿ. ನಾವೀಗ ನೇರವಾಗಿ ಘಟನೆ ಅಂದರೆ ಕಾರ್ಮಿಕರು ಮೃತಪಟ್ಟಿರುವಂತಹ ಎಕ್ಸಾಕ್ಟ್ ಸ್ಪಾಟ್ ಇದೆ, ಆ ಒಂದು ಸ್ಪಾಟ್ನಲ್ಲಿ ನಾವಿದ್ದೀವಿ. ನೋಡ್ತಿರ್ಬೋದು ನೋಡಿ, ಇಷ್ಟು ದೊಡ್ಡ ಬಂಡೆ ಯಾವ ರೀತಿಯಾಗಿ ಟ್ರ್ಯಾಕ್ಟರ್ನ ಅಡಿಗಡೆಗೆ ಸಿಲುಕಿಕೊಂಡಿದೆ ಅನ್ನೋದನ್ನು ಕೂಡ ನೀವು ನೋಡ್ತಿರ್ಬೋದು. ನೋಡಿ ಯಾವ ರೀತಿಯಾಗಿದೆ ಈ ಇಷ್ಟು ದೊಡ್ಡ ಬಂಡೆ. ಆ ಒಂದು ಟ್ರ್ಯಾಕ್ಟರ್ನ ಮೇಲ್ಭಾಗದ ಇದಿರುತ್ತಲ್ವ, ಅದ್ರ ಮೇಲೆ ಬಿದ್ದು ನಜ್ಜುಗುಜ್ಜಾಗಿರುವಂಥದ್ದು. ಆ ಒಂದು ಕಾರ್ಮಿಕರು ಬಳಸಿ ಕೆಲಸ ಮಾಡ್ತಿದ್ದಂತಹ ಏನು ಪರಿಕರಗಳೇನಿದೆ, ಉಪಕರಣಗಳೇನಿದೆ, ಅದು ಕೂಡ ಸಂಪೂರ್ಣವಾಗಿ ಜಖಮಾಗಿದೆ. ಜೊತೆಗೆ ಈ ಭಾಗದಲ್ಲಿ ಕಲ್ಲುಗಳು ಫುಲ್ಲು ಚದುರ್ಕೊಂಡ್ಬಿಟ್ಟಿದೆ. ದೊಡ್ಡ ಬಂಡೆ ಕಲ್ಕೊಂಡ್ರೆ ಇಲ್ಲಿ ನೋಡಿದ್ರೇ ಎಕ್ಸ್ಪ್ಲೇನ್ ಮಾಡೋಕ್ಕೆ ಮನಸ್ಸು ನನಗೆ ನಿಜವಾಗ್ಲೂ ಕೂಡ ನೋವಾಗ್ತಿದೆ. ಅಷ್ಟರ ಮಟ್ಟಿಗೆ ಭೀಕರತೆ ಇರುವಂಥದ್ದು. ಸುಮಾರು 7 ಜನ ಕಾರ್ಮಿಕರನ್ನು ಶವವನ್ನು ಶಿಫ್ಟ್ ಮಾಡುವಂಥ ಸಂದರ್ಭದಲ್ಲಿ ಆ ಒಂದು ದೃಶ್ಯಗಳನ್ನು ನೋಡೋದಿದೆಯಲ್ಲ, ನಿಜಕ್ಕೂ ಕೂಡ ಬೇಸರ ಆಗುತ್ತೆ. ಯಾಕೆ ಅಂತ ಹೇಳಿದ್ರೆ ಪಾಪ 1,000 ರೂಪಾಯಿ 2,000 ರೂಪಾಯಿ ಬೇರೆ ಬೇರೆ ರಾಜ್ಯಗಳಿಂದ ರಂಜನ್ ಕಾರ್ಮಿಕರನ್ನ ಮನುಷ್ಯರಂತೆ ನೋಡದೆ ಬೇಕಾಬಿಟ್ಟಿಯಾಗಿ ಒಂದು ವಸ್ತುಗಳಂತೆ ನೋಡ್ತಾ ಇದ್ರೇನೋ ಅಂತ ಅನ್ನಿಸ್ತದೆ. ಯಾಕೆಂದ್ರೆ ಅಷ್ಟು 40 ಅಡಿ ಎತ್ತರದಿಂದ ಆ ಕಲ್ಲು ಬಂಡೆ ಬಂದು ಬೀಳುತ್ತೆ ಕೆಳಗಡೆ ಅಂದರೆ ಮೇಲೆ ಇದ್ದವ್ರು ಅಟ್ಲೀಸ್ಟ್ ಒಂದು ಕೂಗಾದರೆ ಹೇಳಬಹುದಾಗಿತ್ತಲ್ಲ, ಹಿಂಗೆ ಬಂಡೆ ಬೀಳ್ತಾ ಇದೆ ಎಲ್ಲ ಸೈಡ್ಗೆ ಹೋಗಿ ಅಂತ ಕೂಗಿ ಹೇಳಬಹುದಾಗಿತ್ತು. ಅಷ್ಟು ನಿರ್ಲಕ್ಷ್ಯನ, ಅಷ್ಟು ನೆಗ್ಲಿಜೆನ್ಸಿನ ಅನ್ನೋ ಪ್ರಶ್ನೆ ಸಹಜವಾಗಿ ಕಾಡ್ತಾ ಇದೆ. ಆಮೇಲೆ ಇನ್ನೊಂದು ಆರೋಪ ಕೇಳಿ ಬರ್ತಾ ಇದೆ, ಉದಯ್ ಶಂಕರ್ ಅಂತ ಏನು ಲೀಸ್ಗೆ ಪಡ್ಕೊಂಡಿದ್ದಾರೆ, ಅವರ ಲೀಸ್ ಅವಧಿ ಮುಕ್ತಾಯ ಆಗಿತ್ತು ಅನ್ನೋ ಒಂದು ಆರೋಪ ಇದೆ. ಅದು ನಿಜನಾ ರಂಜನ್? ಖಂಡಿತವಾಗ್ಲೂ ಈಗ ಏನು ಲೀಸ್ ವಿಚಾರವಾಗಿ ಅಥವಾ ಲೈಸೆನ್ಸ್ ವಿಚಾರವಾಗಿ ಏನು ಅಧಿಕಾರಿಗಳು ಮಾಹಿತಿಯನ್ನು ಪಡ್ಕೊಂಡಿದ್ದಾರೆ. ಈಗಾಗಲೇ ಏನು ನಾನು ಆವಾಗಲೇ ಹೇಳಿದ್ನಲ್ಲ ನೋಡಿ, ಆ ಭಾಗದಲ್ಲಿರುವಂಥ ಬಫರ್ ಝೋನ್ ನೋಡಿ, ಅಲ್ಲಿ ಮೇಲ್ಗಡೆ ಹಾಕಿದ್ದಾರೆ, ಕಂಪ್ಲೀಟಾಗಿ ಬೇಲಿ ಹಾಕಿದ್ದಾರೆ, ಯೆಲ್ಲೋ ಕಲರ್ ಬಣ್ಣದಲ್ಲಿ ಬೇಲಿಯನ್ನು ಹಾಕಿರುವಂಥದ್ದು. ಆ ಭಾಗದಿಂದ ಈ ಭಾಗಕ್ಕೆ ಸುಮಾರು 7.5 ಫೀಟ್ನಷ್ಟು ಬಫದ್ದಕ್ಕಿರುವಂಥ ಪ್ರಶ್ನೆ ಏನು ಗೊತ್ತಾ, ಇಬ್ಬರು ಮಾಲೀಕರಿದ್ದಾರೆ. ಒಂದು ಕಡೆಯಿಂದಾಗಿ ಬಫರ್ ಝೋನ್ ಇದೆ, ಆ ಬಫರ್ ಝೋನಿಂದ ಕಲ್ಲು ಬಿದ್ದಿದೆಯಾ ಅಥವಾ ಇಬ್ಬರು ಮೇಲ್ಭಾಗದಲ್ಲಿದ್ದಂತಹ ಮಾಲೀಕರ ಸ್ಟೋನ್ ಕ್ರಷರ್ನಿಂದ ಕಲ್ಲು ಬಿದ್ದಿರುವಂಥದ್ದು. ಸೊ ಅದು ಬಫರ್ ಝೋನಲ್ಲಿ ಬರುತ್ತಾ ಅಥವಾ ಈ ಒಂದು ಜಾಗದಲ್ಲೇ ಬಫರ್ ಝೋನ್ ಬರುತ್ತಾ, ಸಾಕಷ್ಟು ಕನ್ಫ್ಯೂಷನ್ ಇದೆ. ಇದ್ರ ಬಗ್ಗೆ ಗಣಿ ಇಲಾಖೆ ಅಧಿಕಾರಿಗಳು ತನಿಖೆಯನ್ನು ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಕೂಡ ಈಗಾಗಲೇ ಮಾಹಿತಿಯನ್ನು ಕೊಡ್ತಾ ಇರುವಂಥದ್ದು. ಒಂದು ಕಡೆಯಿಂದಾಗಿ ಅಲ್ಲಿ ನೀವು ಹೇಳಿದ್ರಿ ಶಿವು, ಯಾವ ರೀತಿಯಾಗಿ ಕಾರ್ಮಿಕರು ಅಂತ ಹೇಳಿದ್ರೆ ಯಾವ ರೀತಿಯಾಗಿ ಅವರ ನಿರ್ಲಕ್ಷ್ಯ ಮಾಡಲಾಗುತ್ತೆ ಅಂತ ಹೇಳಿದ್ರೆ ನೋಡಿ, ಪಾಪ ಊಟ ಮಧ್ಯಾಹ್ನ ಈಗ ಆಲ್ಮೋಸ್ಟ್ ಆಯಿತು, ಟೈಮ್ ಎಷ್ಟಾಯ್ತು ನೋಡಿ, ಈ ಸಮಯಕ್ಕೆ ಅವರು ಬದುಕಿ ಉಳಿದಿದ್ದರೆ, ಈ ಸಮಯದಲ್ಲಿ ಅವ್ರು ಜೀವಂತವಾಗಿದ್ದರೆ ಈ ಊಟ, ಈ ಅನ್ನ, ಈ ಸಾಂಬಾರು ಅವರ ಹೊಟ್ಟೆ ಸೇರಬೇಕಿತ್ತು, ಅವರ ಹೊಟ್ಟೆಯನ್ನು ತಣಿಸ್ಬೇಕಿತ್ತು. ಆದರೆ ಅವರೆಲ್ಲರೂ ಕೂಡ ಈಗ ಶವವಾಗಿ ಆಸ್ಪತ್ರೆಯಲ್ಲಿ ಮಲಗಿದ್ದಾರೆ. ಅದು ಕೂಡ ಭೀಕರ ಆ ಒಂದು ಶವಗಳನ್ನು ಅಂದರೆ ಈ ಒಂದು ಕಲ್ಲು ಬಂಡೆಗಳು, ಇಷ್ಟು ದೊಡ್ಡದಂಥ ಕಲ್ಲು ಬಂಡೆಗಳು ಅವರ ದೇಹದ ಮೇಲೆ ಬಿದ್ದು ಅಪ್ಪಚ್ಚಾಗಿರುವಂತಹ ಶವಗಳ ದೃಶ್ಯಗಳನ್ನು ನೋಡೋದಿದೆಯಲ್ಲ, ನಿಜಕ್ಕೂ ಕೂಡ ಬೇಜಾರಾಗುತ್ತೆ. ಈ ಒಂದು ಊಟ ಅವರ ಹೊಟ್ಟೆ ಸೇರಬೇಕಿತ್ತು, ಆದರೆ ಇವತ್ತು ವಿಧಿಯ ಆಟನೇ ಬೇರಾಗಿತ್ತು. ಸುಮಾರು 7ವರೆಗೆ ತಮ್ಮ ಎಂದಿನಂತೆ ಸುಮಾರು 13ರಿಂದ 15 ಜನ ಕಾರ್ಮಿಕರು ಇಲ್ಲಿ ಕೆಲಸ ಮಾಡೋಕ್ಕೆ ಬರ್ತಾರೆ. ಆ ಒಂದು ಸಂದರ್ಭದಲ್ಲಿ ಇವರು ಕೆಳಗಡೆ ತಮ್ಮ ಕೆಲಸವನ್ನು ಮಾಡ್ತಿರ್ತಾರೆ, ಆದರೆ ಮೇಲ್ಭಾಗದಲ್ಲಿ ಹಿಟಾಚಿ ಮೂಲಕ ಅವರನ್ನು ಏನು ಕಲ್ಲು ಬಂಡೆಯನ್ನು ಹೊಡೆಯುವಂಥ ಕೆಲಸವನ್ನು ಮಾಡಲಾಗಿರುತ್ತೆ. ಈ ಒಂದು ಸಂದರ್ಭದಲ್ಲಿ ಆ ಒಂದು ನೋಡಿ, ಇನ್ನೂ ಕೂಡ ಆ ಒಂದು ಎಡ್ಜಲ್ಲಿ ಆ ಕಲ್ಲು ಬಂಡೆ ಸಿಕ್ಕಾಕೊಂಡಿರುವಂಥದ್ದು ನೋಡಿ ಯಾವ ಥರ ಇದೆ ಅಂತಂದರೆ, ಎಡ್ಜಲ್ಲಿ ಆ ದೊಡ್ಡ ಕಲ್ಲು ಬಂಡೆ ಕಾಣಿಸ್ತಿದೆಯಲ್ವಾ, ಇನ್ನೂ ಕೂಡ ಎಡ್ಜಲ್ಲಿದೆ ಅದು. ಸೊ ಇಲ್ಲಿ ಮೇಲ್ಭಾಗದಲ್ಲಿ ನಿಂತ್ಕೊಂಡಂಥ ಸಂದರ್ಭದಲ್ಲಿ ಈ ವೈಬ್ರೇಷನಿಗೆ ಆ ಕಲ್ಲು ಬಿದ್ದರೂ ಬೀಳ್ಬೋದು. ಸೊ ಇದು ಒಂಥರ
ಏನು ಡೆಡ್ಲಿ ಹಾಟ್ಸ್ಪಾಟ್ ಅಂತಲೇ ಕರಿಬೋದು. ಎಷ್ಟೆಷ್ಟು 300 to 400 ಫೀಟ್ ಬೆಟ್ಟಗಳನ್ನು ಕರೆದು ಕಲ್ಲಿಗೋಸ್ಕರ ಈ ಕಾರ್ಮಿಕರು ಕೆಲಸವನ್ನು ಮಾಡ್ತಿರ್ತಾರೆ. ಶಿವು, ಮತ್ತೊಂದು ಅಂಶ ಏನು ಗೊತ್ತಾ, ಇಲ್ಲಿ ನಾವೆಲ್ಲ ಮನೆ ಕಟ್ಟಬೇಕು, ಬಿಲ್ಡಿಂಗನ್ನು ಕಟ್ಟಬೇಕು, ದೊಡ್ಡ ದೊಡ್ಡದಾಗಿ ಮನೆ ಕಟ್ಕೊಂಡು ಆರಾಮಾಗಿರಬೇಕು ಅಂತೇಳಿ ನಾವು ಕಲ್ಲು ಜಲ್ಲಿಗೋಸ್ಕರ ಆರ್ಡ್ರ್ ಕೊಡ್ತೀವಿ ಗೊತ್ತಾ. ಆ ಕಲ್ಲು ಜಲ್ಲಿ ಆರ್ಡ್ರನ್ನು ಕೊಟ್ಟಂತಹ ಆರ್ಡ್ರ್ಗಳಿಗೆ ಫುಲ್ಫಿಲ್ ಮಾಡೋದು ಈ ಒಂದು ಕಾರ್ಮಿಕರು. ಇಂತಹ ಕಡಿದಾದಂತಹ ಇಂಥ ಅಪಾಯಕಾರಿ ಸ್ಥಳದಲ್ಲಿ ಕೆಲಸವನ್ನು ಮಾಡಿ ನಮಗೆ ಬೇಕಾದಂತಹ ಅಗತ್ಯ ವಸ್ತುಗಳನ್ನು ಒದಗಿಸೋರು ಈ ಕಾರ್ಮಿಕರು. ಇವರೆಲ್ಲ ಬೇರೆ ಬೇರೆ ರಾಜ್ಯದವರು ಆಗಿರಬಹುದು, ಇಲ್ಲಿಗೆ ಬಂದು ಹೊಟ್ಟೆಪಾಡಿಗೋಸ್ಕರ ಕೆಲಸವನ್ನು ಮಾಡಿರ್ಬೋದು. ಆದರೆ ಅವರಿಗೀಗ 5 ರಿಂದ 10 ಲಕ್ಷ ಕೊಡ್ತೀವಿ ಅಂತ ಹೇಳ್ತಾರಲ್ವಾ, ಎಷ್ಟು 5 ರಿಂದ 10 ಲಕ್ಷ ಕೊಟ್ಟರೆ ಅವರಿಗೆ ಅವರ ಜೀವ ವಾಪಸ್ ಬರುತ್ತಾ? ಅವ್ರು ಕೆಲಸ ಮಾಡ್ಕೊಂಡು ಇಲ್ಲಿ ಆರಾಮಾಗಿರ್ತಿದ್ರು. ಆದರೆ ಇಲ್ಲಿಯ ಮಾಲೀಕರ ಮೇಲೆ ಈಗ ಕ್ರಮವನ್ನು ಕೈಗೊಳ್ತೀವಿ ಅಂತ ಹೇಳ್ತಿದ್ದಾರೆ. ಆದರೆ ಎಷ್ಟು ಕ್ರಮವನ್ನು ಕೈಗೊಳ್ತಾರೆ, ಹೇಗೆ ಕ್ರಮವನ್ನು ಕೈಗೊಳ್ತಾರೆ, ಕ್ರಿಮಿನಲ್ ಕೇಸ್ ಹಾಕ್ತಾರಾ ಇಲ್ವಾ ಅನ್ನೋದು ಕೂಡ ಸ್ಪಷ್ಟ ಇಲ್ಲ. ಯಾಕಂತ ಹೇಳಿದ್ರೆ ಈಗ ಈ ವಿಚಾರ ತುಂಬ ಏನು ರಾಜಕೀಯವಾಗಿ ನೀವು ಹೇಳ್ದಂಗೆ ಸಾಕಷ್ಟು ಚರ್ಚೆ ಆಗ್ತಿದೆ. ಈ ಹಿನ್ನೆಲೆಯಲ್ಲಿ ಅವ್ರ ಮೇಲೆ ಆ್ಯಕ್ಷನ್ ತಗೋಬೋದು. ಆದರೆ ಇದೇ ಒಂದು ವಿಚಾರ ಇನ್ನೊಂದು ಕ್ವಾರಿಯಲ್ಲಿ ಆಗಬಾರ್ದು. ಅಂದರೆ ಈ ಒಂದು ದುರ್ಘಟನೆ ಸಂಭವಿಸಿದೆಯಲ್ವಾ, ಈ ರೀತಿಯಾಗಿ ಈ ಒಂದು ದುರ್ಘಟನೆ ಇನ್ನೊಂದು ಕಡೆ ಇನ್ನೊಂದು ಕಾರ್ಮಿಕರಿಗೆ ಆಗಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಅಧಿಕಾರಿಗಳನ್ನು ಕ್ರಮ ವಹಿಸಬೇಕು. 5 ರಿಂದ 10 ಲಕ್ಷ ಪರಿಹಾರ ಕೊಟ್ಟರೆ ಪರಿಹಾರದಿಂದ ಜೀವ ವಾಪಸ್ ಬರೋದಿಲ್ಲ. ಆದರೆ ಈ ರೀತಿಯಾದಂತಹ ಘಟನೆ ಮರುಕಳಿಸಿದಂತೆ ಈ ಒಂದು ಸ್ಟೋನ್ ಕ್ರಷರ್ನ ಮಾಲೀಕರ ಮೇಲೆ ಕಠಿಣ ಕ್ರಮವನ್ನು ಕೈಗೊಳ್ಳಬೇಕು. ಎಸ್, ಥ್ಯಾಂಕ್ ಯು ರಂಜನ್, ತಮ್ಮೆಲ್ಲ ಮಾಹಿತಿಗಾಗಿ. ಕೋಟ್ಯಾಂತರ ರೂಪಾಯಿ ಸಂಪಾದನೆ ಮಾಡೋರು, ಇದರಿಂದ ಕಲ್ಲುಕಾರಿಯ ಓನರ್ಗಳು, ಗಣಿಗಾರಿಕೆ ಮಾಡೋರು, ಅವರಿಗೆ ಈ ಲಕ್ಷಗಳ ಲೆಕ್ಕದಲ್ಲಿ ಪರಿಹಾರ ಕೊಡೋದು ಯಾವ ಲೆಕ್ಕ ಅನ್ನುವಂಥದ್ದು. ಓಕೆ, ನೀವು ವಿಚಾರಕ್ಕೆ ಸಂಬಂಧಪಟ್ಟಂತೆ ವೀಕ್ಷಕರೇ, ಸಹಜವಾಗಿ ರಾಜಕೀಯ ಪ್ರತಿಕ್ರಿಯೆಗಳು ಸಹ ವ್ಯಕ್ತವಾಗ್ತದೆ. ರಾಜಕೀಯ ನಾಯಕರುಗಳು ಪ್ರತಿಕ್ರಿಯೆಯನ್ನು ಕೊಡೋದು ಸರ್ವೇ ಸಾಮಾನ್ಯ. ಈಗ ಮಾದಾಪಟ್ಟಣದಲ್ಲಿ ಆದಂಥ ಈ ಒಂದು ಕಲ್ಲು ಬಂಡೆ ದುರಂತಕ್ಕೆ ಸಂಬಂಧಪಟ್ಟಂತೆ CT ರವಿ ಅವರು ಸಂತಾಪವನ್ನು ವ್ಯಕ್ತಪಡಿಸಿದ್ದಾರೆ. ಅವರ ಕುಟುಂಬಕ್ಕೆ ಸಂತಾಪವನ್ನು ಸೂಚಿಸ್ತೀನಿ, ಸರ್ಕಾರಕ್ಕೆ ಮನವಿ ಮಾಡ್ತೀನಿ, ತಕ್ಷಣವೇ ಪರಿಹಾರವನ್ನು ಘೋಷಣೆ ಮಾಡಬೇಕು ಅಂತ CT ರವಿ ಅವರು ಹೇಳಿದ್ದಾರೆ. ಯಾರು ಘೋಷಣೆ ಮಾಡಬೇಕು ಅಂತ ಪರಿಹಾರ? ಸರ್ಕಾರ ಕೊಡಬೇಕಾ? ಕೋಟ್ಯಾಂತರ ರೂಪಾಯಿ ದುಡ್ಡು ಮಾಡ್ಕೊಳ್ತಾ ಇರ್ತಕ್ಕಂಥವ್ರು ಕಲ್ಲು ಗಣಿಗಾರಿಕೆಯಲ್ಲಿ ಅದಕ್ಕೆ ರಿನವಲ್ ಮಾಡಿಸಿದಾರೋ ಇಲ್ಲೋ, ಅದು ನ್ಯಾಯಬದ್ಧವಾಗಿ ಗಣಿಗಾರಿಕೆ ನಡೀತಾ ಇಲ್ಲೋ, ಅದ್ರ ಬಗ್ಗೆ ಯಾರು ಪ್ರಶ್ನೆ ಮಾಡ್ತಾ ಇಲ್ಲ. ಅವ್ರಿಗೆ ಪರಿಹಾರ ಕೊಡಬೇಕು ಅಂದರೆ ಸರ್ಕಾರ ಪರಿಹಾರ ಕೊಡೋದಲ್ಲ, ಯಾರು ಗಣಿಗಾರಿಕೆ ಮಾಡ್ತಾ ಇದ್ರು ಅವ್ರ ಕಡೆಯಿಂದ ಪರಿಹಾರವನ್ನು ಕೊಡಿಸ್ಬೇಕು ಅಂತ CT ರವಿ ಅವರು ಮಾತನಾಡಿದ್ದಾರೆ. ಏನು ಹೇಳಿದ್ದಾರೆ ಅಂತ ಕೇಳಿಸ್ಕೊಳ್ಳೋಣ. ಅತ್ಯಂತ ದುಃಖದ ಮತ್ತು ದುರ್ದೈವ ಸಂಗತಿ. ನಾನು ಅವರ ಕುಟುಂಬಕ್ಕೆ ಸಂತಾಪವನ್ನ, ಶ್ರದ್ಧಾಂಜಲಿಯನ್ನು ಸಲ್ಲಿಸಲಿಕ್ಕೆ ಬಯಸ್ತೇನೆ. ಆ ಕುಟುಂಬ ವರ್ಗದವರಿಗೆ ಆ ದುಃಖವನ್ನ ಭರಿಸ್ತಕ್ಕಂಥ ಶಕ್ತಿಯನ್ನ ದಯಪಾಲಿಸಲಿ ಅಂತ ಹೇಳಿ, ಭಗವಂತ ದಯಪಾಲಿಸಲಿ ಅಂತ ಹೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾನೆ. ಸರ್ಕಾರಕ್ಕೆ ಒಂದು ವಿನಂತಿ ಮಾಡ್ತಾನೆ, ನೀವು ತಕ್ಷಣ ಪರಿಹಾರ ಘೋಷಣೆ ಮಾಡಿ. ಅದು ನಿನ್ನೆ ಮಂಗಳೂರಿನಲ್ಲಿ ಮಳೆಯ ಸಂದರ್ಭದಲ್ಲಿ ಗೋಡೆ ಮತ್ತು ಮನೆಯ ಮಾಡು ಕುಸಿದು 3 ಜನ ನಿಧನರಾಗಿರ್ತಕ್ಕಂಥ ಕುಟುಂಬಕ್ಕೆ, ಇವತ್ತಿನ ದುರ್ಘಟನೆಯಲ್ಲಿ ನಿಧನರಾಗಿರ್ತಕ್ಕಂಥ ಕುಟುಂಬಕ್ಕೆ ಅವರಿಗೆ ತಕ್ಷಣ ಪರಿಹಾರದ ಘೋಷಣೆಯನ್ನು ಮಾಡಬೇಕು ಅಂತ ಹೇಳಿ ಆಗ್ರಹಿಸ್ತೇನೆ. ಇದ್ರ ಜೊತೆಗೆ ಗಣಿಗಾರಿಕೆ ನಡೆಯುವ ಸಂದರ್ಭದಲ್ಲಿ ಗಣಿಗಾರಿಕೆ ಈಗಾಗಲೇ ನಿಯಮಗಳನ್ನು ರೂಪಿಸಿದೆ. ಅದೇನೋ ವೈಲೇಷನ್ ಆಗಿದೆಯಾ ಅನ್ನೋದರ ಪರಿಶೀಲನೆ ಮಾಡಬೇಕು. ಉಳಿದ ಕಡೆಗಳಲ್ಲೂ ಇಂಥ ಅನಾಹುತಗಳಾಗದಂತೆ ತಡೆಯೋದಕ್ಕೆ ಅಗತ್ಯ ಇರುವಂತ ಮುನ್ನೆಚ್ಚರಿಕೆ ಕ್ರಮವನ್ನು ಕೈಗೊಳ್ಳಬೇಕು ಅಂತ ನಾನು ಆಗ್ರಹಿಸ್ತೇನೆ. ಅಕ್ರಮ ನಡೀತಾ ಇದ್ರೆ ಬೆಂಗಳೂರಿನಲ್ಲೂ ವಿಧಾನಸೌಧದ ಕೂಗಳತೆ ದೂರದಲ್ಲಿರೋದು ಅಕ್ರಮವಾಗಿ ನಡೀತಾ ಇದೆ ಅಂದ್ರೆ ಅಕ್ರಮಕ್ಕೆ ಕುಮ್ಮಕ್ಕಿಲ್ದಲೇನೆ ಗಣಿಗಾರಿಕೆ ನಡೆಯಕ್ಕೆ ಸಾಧ್ಯ ಇಲ್ಲ. ಆಳುವವರ ಕುಮ್ಮಕ್ಕಿಲ್ಲದೆ ಅಕ್ರಮ ಇಲ್ಲಿ ನಡೆಯಲಿಕ್ಕೆ ಸಾಧ್ಯನೇ ಇಲ್ಲ. ಆಳುವವರೇ ಅಕ್ರಮವಾಗಿ ನಡೀತಿರೋ ಗಣಿಗಾರಿಕೆ ಆಗಿದ್ರೆ ಅದರ ಹೊಣೆಯನ್ನ ಸರ್ಕಾರವೇ ಹೊತ್ಕೊಳ್ಬೇಕು. ನೀವೇ ಈ ಒಂದು ಅಮಾಯಕರ ಸಾವಿಗೆ ಪ್ರತ್ಯಕ್ಷ ಪರೋಕ್ಷವಾಗಿ ಕಾರಣರಾಗಿದ್ದೀರಿ ಅನ್ನುವಂತ ಒಂದು ಮಾತನ್ನು ಈ ಸಂದರ್ಭದಲ್ಲಿ ಹೇಳಿಕ್ ಬಯಸ್ತೇನೆ. ಇನ್ನೊಂದು KPSC ಹಗರಣ, ನಾವು ವಿಧಾನಸಭೆ ವಿಧಾನ ಪರಿಷತ್ನಲ್ಲಿ ಸಾಕಷ್ಟು ಚರ್ಚೆ ನಡೆಸಿದ್ವಿ. KPSC ಹೇಗೆ ಒಂದು ಭ್ರಷ್ಟಾಚಾರದ ಕೂಪ ಆಗಿದೆ ಅಂತ ಹೇಳಿ. KPSCನಲ್ಲಿ ಹೇಗೆ ಇನ್ನು ಇದೇ ಒಂದು ದುರಂತಕ್ಕೆ ಸಂಬಂಧಪಟ್ಟಂತೆ ಇದರ ಹೊಣೆಯನ್ನ ಸರ್ಕಾರ ಹೊರಬೇಕು ಅಂತ MLC ರವಿಕುಮಾರ್ ಅವರು ಆಗ್ರಹಿಸಿದ್ದಾರೆ. ಇದರ ಜವಾಬ್ದಾರಿಯನ್ನು, ಇದರ ಹೊಣೆಯನ್ನ ಸರ್ಕಾರವೇ ಹೊರಬೇಕು, MLC ರವಿಕುಮಾರ್ ಅವರು ಹೇಳಿರುವಂತ ಮಾತಿದೆ. ಮೃತರ ಕುಟುಂಬಸ್ಥರಿಗೆ ಸರ್ಕಾರ ಕೆಲಸ ಕೊಡಬೇಕು, ಕೂಡಲೇ ಇದರ ಬಗ್ಗೆ ಸರ್ಕಾರ ಕ್ರಮವನ್ನು ತೆಗೆದುಕೊಳ್ಬೇಕು, ಮೃತಪಟ್ಟವರ ಕುಟುಂಬಕ್ಕೆ ಪರಿಹಾರವನ್ನು ಕೊಡಬೇಕು ಅಂತ MLC ರವಿಕುಮಾರ್ ಅವರು ಆಗ್ರಹಿಸಿದ್ದಾರೆ. ಮಾದಾಪಟ್ಟಣದಲ್ಲಿ ಏನೋ ಕಾರ್ಮಿಕರ ಮೇಲೆ ಬಂಡೆ ಉರುಳಿ 9 ಜನ ಕಾರ್ಮಿಕರು ಬಲಿಯಾಗಿದ್ದಾರೆ.
ಇದರ ಹೊಣೆಯನ್ನ ಸರ್ಕಾರ ಹೊರಬೇಕು. ಯಾಕೆ ಅಂತ ಹೇಳಿದ್ರೆ ಇವತ್ತು 9 ಜನ ಅಮಾಯಕ ಕಾರ್ಮಿಕರು ಏನು ಯಾವುದೇ ತಪ್ಪಿಲ್ದೇನೆ ಆ ಒಂದು ದುರ್ಘಟನೆಗೆ ಬಲಿಯಾಗಿದ್ದಾರೆ. ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಕೂಡಲೇ ಸರ್ಕಾರ ನಿರ್ಧಾರವನ್ನ ತೆಗೆದುಕೊಳ್ಬೇಕು. ಯಾರು ಕಾರ್ಮಿಕರ ಮನೆಯಲ್ಲಿ ಓದಿರ್ತಕ್ಕಂಥ ವಿದ್ಯಾವಂತರಿದ್ದಾರೆ, ಯುವಕರಿದ್ದಾರೆ, ಯುವತಿಯರಿದ್ದಾರೆ, ಅಥವಾ ಅವ್ರ ಹೆಂಡತಿ ಇದ್ದಾರೆ, ಅವರಿಗೆ ಸರ್ಕಾರಿ ನೌಕರಿಯನ್ನು ಒದಗಿಸಬೇಕು ಅಂತೇಳಿ ನಾನು ಈ ಸಂದರ್ಭದಲ್ಲಿ ಆಗ್ರಹ ಪಡಿಸ್ತೇನೆ. ಯಾಕೆ ಅಂತ ಹೇಳಿದ್ರೆ ಕಾರ್ಮಿಕರು ಅಂತ ಹೇಳಿದ್ರೆ ಅತಿ ಶೋಷಿತರು, ಅತಿ ಬಡವರೇ ಆಗಿರ್ತಾರೆ. ಹಾಗಾಗಿನೇ ಕಾರ್ಮಿಕರು ಆ ಒಂದು ಗಣಿಗಾರಿಕೆ ಕೆಲಸದಲ್ಲಿ ಇದ್ದಾರೆ. ಕೂಡಲೇ ಸರ್ಕಾರ ಧಾವಿಸಬೇಕು. ಅಕಸ್ಮಾತ್ ಸಂಬಂಧಪಟ್ಟ ಮಂತ್ರಿ ಇಲ್ಲದೆ ಹೋಗಿದ್ರೆ ಮುಖ್ಯಮಂತ್ರಿನೋ ಅಥವಾ ಉಪಮುಖ್ಯಮಂತ್ರಿನೋ ಆ ಸ್ಥಳಕ್ಕೆ, ಆ ಘಟನೆ ನಡೆದಂತ ಸ್ಥಳಕ್ಕೆ ಭೇಟಿಯನ್ನು ಕೊಡಬೇಕು, ಪರಿಹಾರವನ್ನು ಕೊಡಬೇಕು. ಜೊತೆನಲ್ಲಿ ಸರ್ಕಾರಿ ನೌಕರಿಯನ್ನ ಆ ಮನೆಗೆ ಒದಗಿಸಬೇಕು ಅಂತೇಳಿ ನಾನು ಆಗ್ರಹ ಪಡಿಸ್ತೇನೆ. ಈ ಒಂದು ಘಟನೆಗೆ ಸಂಬಂಧಪಟ್ಟಿರ್ತಕ್ಕಂಥ ಗಣಿಗಾರಿಕೆ ಮಾಲೀಕರು ಯಾರಿದ್ದಾರೆ ಅವರನ್ನ ಕೂಡಲೇ ಬಂಧಿಸಬೇಕು ಅಂತೇಳಿ ಈ ಸಂದರ್ಭದಲ್ಲಿ ನಾನು ಆಗ್ರಹ